ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಈ ವ್ಲಾಗ್ ಆಲ್ ಅಬೌಟ್ ನನ್ನ ಒಂದು 2 ದಿನ ಗೋವಾ ವ್ಲಾಗ್ ಬಗ್ಗೆ ಇರೋದು. ಜಾಸ್ತಿ ಕ್ಲಿಯರಾಗಿ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ತುಣುಕುಗಳನ್ನಷ್ಟೇ ವೀಡಿಯೋ ಮಾಡಿದ್ದು. ನಾವು ಮನೆ ದೇವ್ರಿಗೆ ಹೋಗಿದ್ವಿ. ಮನೆ ದೇವ್ರಿನ ವ್ಲಾಗ್ ಇದು. ಓಕೆ, ನಾವು ಹೋಗಿದ್ದು 2 ದಿನ. ಒಂದಿನ ಪಲ್ಲಕ್ಕಿ ಉತ್ಸವ ಇತ್ತು. ಆ ಪಲ್ಲಕ್ಕಿ ಉತ್ಸವ ವ್ಲಾಗನ್ನು ನೀವೀಗ ನೋಡ್ತಾ ಇದ್ದೀರಿ. ಅದರ ಸಣ್ಣ ಒಂದು ಝಲಕನ್ನು ಈಗ ನೋಡ್ತಾ ಇದ್ದೀರಿ. ಓಕೆ, ನೆಕ್ಸ್ಟ್ ಡೇ ಪಲ್ಲಕ್ಕಿ ಉತ್ಸವ ಕೂಡ ಇತ್ತು. ಮೊದಲನೇ ಡೇ ಸಣ್ಣ ತೇರು, ಎರಡನೇ ಡೇ ಪಲ್ಲಕ್ಕಿ ಉತ್ಸವ ಇತ್ತು. ಸೊ ಅದನ್ನೆರಡನ್ನು ಮುಗಿಸ್ಕೊಂಡು ಬಂದ್ವಿ. ನೆಕ್ಸ್ಟ್ ಡೇ ಮತ್ತೊಂದು ಮದುವೆ ಅಟೆಂಡ್ ಮಾಡೋದಿತ್ತು ನಮಗೆ. ಆ ಮದುವೆದು ಕೂಡ ಇದರಲ್ಲೇ ಆ್ಯಡ್ ಮಾಡಿದ್ದೀನಿ. ಸೊ ವಾಚ್ ಇಟ್ ಟಿಲ್ ಎಂಡ್. ಓಕೆ, कपिलेश्वरो यमथा सत्वाधिको दैवतो यस्यास्ता विजया विजयाधिको दुर्गाक्षरामङ्गलम् पार्वतीपदे ಸೊ ನೋಡಿದ್ರಲ್ಲ, ಇದಾಗಿತ್ತು 11ನೇ ತಾರೀಕಿನ ಪ್ರೋಗ್ರಾಮು. ಸಣ್ಣ ಒಂದು ತೇರಿತ್ತು. 49ನೇ ವರ್ಷದ
ಮೂರ್ತಿ ಪ್ರತಿಷ್ಠಾಪನೆ ದಿನ ಅಂತೆ ಅವತ್ತು. ಸೊ 3 ದಿನ ಇರುತ್ತೆ ಅದು. ತೇರು, ಪಲ್ಲಕ್ಕಿ ಉತ್ಸವ, ಪೂಜೆ ಪುನಸ್ಕಾರಗಳೆಲ್ಲ 3 ದಿನಗಳಿರ್ತದೆ. ಆ 3 ದಿನದಲ್ಲಿ ನಾವು 2 ದಿನ ನಮ್ಗೆ ಸಿಕ್ಕಿದೆ. 10, 11, 12 ಇತ್ತದು. ನಾವು 11, 12ನೇ ತಾರೀಕಿಗೆ ಅಲ್ಲಿದ್ವಿ. ಸೊ 12ನೇ ತಾರೀಕು ಬೆಳಗ್ಗೆ ಬೀಚಿಗೆ ಹೋಗಿದ್ವಿ. ಅದು ಪೂಜೆ ಇದ್ದದ್ದು ರಾತ್ರಿ ಅಲ್ಲ, ಅಫ್ಕೋರ್ಸ್ ಸಂಜೆ ಮಾಡೋದಕ್ಕೆ. ಬೆಳಗ್ಗೆ ಏನು ಮಾಡೋದು ಅಂತ ಹೇಳಿ ಗೋವಾದಲ್ಲಿದ್ದ ನಾವು ಹೋಗದೇ ಇರೋ ಒಂದು ಬೀಚಿಗೆ ಹೋಗಿದ್ವಿ. ಚೆನ್ನಾಗಿತ್ತು ಬೀಚು. ಇಲ್ಲಿ ಫೋಟೋಗ್ರಾಫರ್ಸ್ ಸ್ವಲ್ಪ ಜಾಸ್ತಿ ಇದ್ದರು, ಬಿಟ್ಟರೆ ಬೀಚ್ ಚೆನ್ನಾಗಿತ್ತು. ಸ್ವಲ್ಪ ಗೋವಾ ಬಿಸಿಲಿಗೆ ಸ್ವಲ್ಪ ಆರಾಮ್ ಅನ್ನಿಸ್ತು ಬೀಚಿಗೆ ಹೋಗಿ. ಅಲ್ಲೊಂದು ಐಸ್ ಕ್ರೀಮ್ ಕೂಡ ತಿಂದ್ವಿ. ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಐ ಮೀನ್ ಬೀಚ್ ಕಮ್ಮಿ, ಯಾವುದೋ ಒಂದು ಇದ್ರದ್ದು ಏನದು ಗೋಲ್ಡ್ ಶಾಪ್ಗಳಿರೋ ಏರಿಯಾಗೆ ಹೋಗಿದ್ದೀವಿ ಅನ್ಬೇಕು, ಅಷ್ಟು ಕಾಸ್ಟ್ಲಿ ಇತ್ತು ಅಲ್ಲಿ. ಬಟ್ ಸ್ಟಿಲ್ ವಿ ಮ್ಯಾನೇಜ್ ಟು ಈಟ್ ಐಸ್ ಕ್ರೀಮ್. ಬೇರೆ ಎಲ್ಲ ಬೀಚ್ಗಳಿಗೂ ಹೋಗಿದ್ದೀವಿ ನಾವು, ಅಷ್ಟು ಕಾಸ್ಟ್ಲಿ ಇರಲಿಲ್ಲ ಎಲ್ಲೂ. ಬಟ್ ಈ ಬೀಚಲ್ಲಂತೂ ಏನು ಕಾಸ್ಟ್ಲಿ ಇತ್ತು. ಐ ಮೀನ್ 10 ರೂಪಾಯಿದ್ದು ಐಸ್ ಕ್ರೀಮ್ 50 ರೂಪಾಯಿಗೆ ಮಾರ್ತಾಯಿದ್ರು ಅಲ್ಲಿ, ಅಷ್ಟು ಕಾಸ್ಟ್ಲಿ ಇತ್ತು. ಸೊ ಅದರಲ್ಲೂ ನಾವು ಮ್ಯಾನೇಜ್ ಮಾಡಿದ್ವಿ. ಅಫ್ಕೋರ್ಸ್ ನಾವು ವಾಪಸ್ ದೇವಸ್ಥಾನಕ್ಕೆ ಬರೋದಕ್ಕೆ ಇದ್ದಿದ್ದಕ್ಕೆ ನಮಗೇನು ಅಷ್ಟು ಇದಂತಲಿಲ್ಲ, ಪ್ರಾಬ್ಲಮ್ ಆಗಲಿಲ್ಲ. ಈ ಪ್ಲೇಸ್ ಏನಿದೆಯಲ್ಲ, ಇದು ದೇವಸ್ಥಾನದಲ್ಲಿ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಕೊಡ್ತಾರೆ, ಆ ಜಾಗ ಇದು. ಅಲ್ಲಿ ಕೂತ್ಕೊಂಡು ಎಲ್ಲರೂ ಊಟ ಮಾಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ ನಮ್ಮ ದೇವಸ್ಥಾನ ಪ್ರಸಾದ. ಅಫ್ಕೋರ್ಸ್ ಮನೆ ದೇವರು ಅಂದಮೇಲೆ ಇಷ್ಟಾರು ಹೇಳಬೇಕಲ್ಲ. ಸೊ 12ನೇ ತಾರೀಕು ಸಂಜೆ ನಾವು ಪಲ್ಲಕ್ಕಿ ಉತ್ಸವನ ಅಟೆಂಡ್ ಮಾಡಿದ್ವಿ. ಕ್ಲಿಯರಾಗಿ ಪೂರ್ತಿ ಪೂಜೆ ಎಲ್ಲದೂ ಸಿಕ್ತು. ಐ ಮೀನ್ 2 ದಿನ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಎಷ್ಟು ಚೆಂದ ಮಾಡಿ ಪೂಜೆ ಮಾಡಿದರು ಅಂದರೆ ಹೇಳೋದಲ್ಲ, ಅದು ಅಷ್ಟು ಚೆಂದ ಮಾಡಿ ಪೂಜೆ ಮಾಡಿದರು. ಸೊ ನಮ್ಮ ರಿಲೇಷನ್ ಒಬ್ಬರು ಕೂಡ ಅಲ್ಲಿ ಸಿಕ್ಕಿದ್ರು ನಮಗೆ, ಬೈ ಮಿಸ್ಸಾಗಿ ಸಿಕ್ಕಿದ್ರು, ವೆರಿ ಕೋಇನ್ಸಿಡೆಂಟಾಗಿ ಸಿಕ್ಕಿದ್ದು. ಸೊ ಅವ್ರದ್ದು ಕೂಡ ಪಲ್ಲಕ್ಕಿ ಉತ್ಸವ ಇತ್ತು, ಅವ್ರದ್ದು ಕೂಡ ಸ್ವಲ್ಪ ಫೋಟೋಸ್ ತೆಗೆದ್ವಿ. ನಮ್ಮದು ಕೂಡ ಪೂಜೆ ಇತ್ತು. ನಂದು ಫಾರ್ ದ ಫಸ್ಟ್ ಟೈಮ್ ನಂದು ತುಲಾಭಾರ ಮಾಡಿಸಿದ್ರು. ಐ ಮೀನ್ ನನಗೆ ನೆನಪಿದ್ದ ಹಾಗೆ ನಾನು ಯಾವತ್ತೂ ತುಲಾಭಾರ ಮಾಡಿಸಿಲ್ಲ, ಬಟ್ ಫಾರ್ ದ ಫಸ್ಟ್ ಟೈಮ್ ನಂದು ಈ ಸಲ ತುಲಾಭಾರ ನಡೀತು ಮನೆ ದೇವರಿಗೆ. ಅದು ಅಮ್ಮನಿಗೆ, ವಿಜಯದುರ್ಗ ದೇವರಿಗೆ. ಸೊ ನನಗಂತೂ ತುಂಬಾ ಖುಷಿ ಆಯಿತು. ನಾವು ಅವ್ರ ಫೋಟೋಸ್ ತೆಗೆದ್ವಿ, ಅವ್ರು ನಮ್ಮ ಫೋಟೋಸ್ ತೆಗೆದ್ರು. ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು. ಭಾಳ ದಿನದ ಮೇಲೆ ಸಿಕ್ಕಿದ ರಿಲೇಷನ್ ಆಗಿದ್ರು ನಮಗೆ. ಸೊ ನೋಡ್ತಿರ್ಬೋದು ನೀವು, ಇಲ್ಲಿ ಫೋಟೋ ತೆಗಿತಾ ಇದ್ದೀವಿ ನಾವು, ನಾನು ವಿಡಿಯೋ ಮಾಡ್ಬೇಕಾದ್ರೆ ಬಂದಿದ್ದಾರೆ. ಸೊ ಇದು ಹೊರಗಿರೋ ಸ್ತಂಭ, ವಿಜಯ ಸ್ತಂಭ, ದೀಪ ಕೂಡ ಹಚ್ಚಿಡ್ತಾರಂತೆ. ಆಮೇಲೆ ಇದು ದೇವ್ರ ಇತಿಹಾಸ ಬರೆದಿರೋ ಕಲ್ಲು. ಈಗ ಉತ್ಸವ ಶುರು ಆಗ್ತದೆ, ಉತ್ಸವದ ಪೂಜೆನೂ ಮಾಡೋಣ ನಾವು, ಮತ್ತು ಕಂಟಿನ್ಯೂ ಮಾಡ್ತೀನಿ. ಮತ್ತೇನಾದ್ರು ಮಾತಾಡೋ ಹಾಗೆ ಏನಾದ್ರು ಅನಿಸಿದ್ರೆ. ಸೊ ಈಗ ಪೂಜೆದು ಉತ್ಸವ ಶುರುವಾಯಿತು, ಇದನ್ನು ನೋಡೋಣ. ಓಕೆ. ಶ್ರೀರಾಮ್
ಇದು 12ನೇ ತಾರೀಕಿಗೆ ಪಲ್ಲಕ್ಕಿ ಉತ್ಸವ ಆಯ್ತಲ್ಲ, ಅದ್ರ ಪ್ರಸಾದ ಇದು. ಪ್ರಸಾದ ತಿಂದ್ವಿ, ತುಂಬಾ ಖುಷಿ ಆಯಿತು. 2 ದಿನ ನಮಗೆ ದೇವಿ ಎಂಥ ಟೈಮಲ್ಲಿ ಕರೆಸ್ಕೊಂಡ್ಲು, ತುಂಬ ಲೇಟ್ ಮಾಡಿ ಮಾಡಿ ಅಂದರೆ ಅವಳದು ಅದ್ಭುತವಾದ ದರ್ಶನ ಕೊಟ್ಟಳು. ಖುಷಿ ಆಯಿತು ಮನಸ್ಸಿಗೆ ಪೂರ್ತಿ. ಆ್ಯಂಡ್ 2 ದಿನ ಉಳಿದ್ವಿ ಕೂಡ. 13ನೇ ತಾರೀಕಿಗೆ ಹೊರಟ್ವಿ ನಾವು. ಬೆಳಗ್ಗೆ ತಿಂಡಿ ಮುಗಿಸಿದ್ವಿ, ಅದು ದೇವಸ್ಥಾನದಲ್ಲೇ ಸಿಗ್ತದೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಚಹಾ, ರಾತ್ರಿ ಊಟ ಇಷ್ಟು ಸಿಗುತ್ತೆ ಅಲ್ಲಿ. ಮತ್ತು ಕೋಲ್ಡ್ ನೀರು, ಬಿಸಿನೀರು ಯಾವಾಗೂ ಮಿಸ್ ಆಗೋಲ್ಲ, ಅದು ಇದ್ದೇ ಇರುತ್ತೆ ಅಲ್ಲಿ. ಇದು ನಾವು ಉಳಿದಿದ್ದು ರೂಮ್ ಆಗಿತ್ತು, ಎಲ್ಲ ಕ್ಲೀನ್ ಮಾಡಿಟ್ಟು ರೂಮ್ ಎಲ್ಲ ಹಾಸಿಗೆ ಎಲ್ಲ ಮಡಚಿಟ್ಟು ನಾವು ಹೊರಟ್ವಿ. 13ನೇ ತಾರೀಕಿಗೆ ಚೆಕ್ಔಟ್ ಮಾಡಿದ್ವಿ. ಬೆಳಗ್ಗೆನೇ ಮಾಡಿದ್ವಿ, 10 ಗಂಟೆಗೆ ಮಾಡಿದ್ವಿ. ಕಾಮನ್ನಾಗಿ ಅದೇ ಟೈಮು. ಯಾಕಂದರೆ 10 ಗಂಟೆ ನಂತರ ಅಲ್ಲಿ ಒಂದು ಮದುವೆ ಫಂಕ್ಷನ್ ಇತ್ತು. ಸೊ ಅದಕ್ಕೆ ನಾವು ಬೇಗನೆ ಚೆಕ್ಔಟ್ ಮಾಡಿದ್ವಿ. ನಂತರ ನಮ್ಮ ಮನೆಯ ಗಂಡು ದೇವರಾದ ಗೋವಿಂದ ಪುರುಷ ದೇವಸ್ಥಾನಕ್ಕೆ ಹೋದ್ವಿ. ಸ್ವಲ್ಪ ಹಳೆಯ ದೇವಸ್ಥಾನ, ಐತಿಹಾಸಿಕ ಹಿನ್ನೆಲೆ ಇರೋ ದೇವಸ್ಥಾನ. ಅದ್ರ ಬಗ್ಗೆ ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಸೊ ಮುಗಿಸಿ ನಮ್ಮದೆಲ್ಲ ಟ್ರಾವೆಲ್ ಇದ್ದೇ ಇರುತ್ತಲ್ಲ, ಆವತ್ತಿನ ದಿನ ಸಂಜೆ ಬಂದು ಮುಟ್ಟಿದ್ವಿ ನಾವು. ಎಷ್ಟು ಮೇ ಬಿ 4 ಗಂಟೆ 5 ಗಂಟೆ ಅಷ್ಟೊತ್ತಿಗೆ ಬಂದು ಮುಟ್ಟಿದ್ದೀವಿ. ಸೊ ಇದು ಶಿರ್ಸಿ ಎಂಟರ್ ಆಗ್ತಾ ಇರೋ ವಿಡಿಯೋ. ಇದರ ನಂತರ ನೆಕ್ಸ್ಟ್ ಡೇ ಮದುವೆಗೆ ಹೋಗಿದ್ವಿ, ಅದು ಕಂಟಿನ್ಯೂ ಆಗುತ್ತೆ. ಓಕೆ, ನೆಕ್ಸ್ಟ್ ಡೇ ಬೆಳಗ್ಗೆನೇ ಎದ್ದು ರೆಡಿಯಾಗಿ ಮದುವೆಗೆ ಹೊರಟ್ವಿ. ಮದುವೆಗೆ ನಾನು ಉಟ್ಟಿರೋ ಸೀರೆ, ಇದು ಚಪ್ಪಲಿ ಯಾಕೆ ವಿಡಿಯೋ ಮಾಡಿದ್ದೀನಿ ಅಂದರೆ, ದಿಸ್ ಇಸ್ ಮೈ ಡಿಸೈನ್. ನಾನೇ ಅದಕ್ಕೆ ಡಿಸೈನ್ ಮಾಡಿರೋದು. ಸೊ ಈ ಬ್ಯಾಗನ್ನು ಕ್ಯಾರಿ ಮಾಡಿರೋದು, ಜ್ಯುವೆಲರೀಸ್ ಹಾಕಿರೋದು ಎಲ್ಲದು ವೀಡಿಯೋದಲ್ಲಿ ತೋರಿಸ್ಬೇಕಲ್ಲ, ಅದಕ್ಕಾಗಿ. ಇದು ಜಾತ್ರೆಲಿ ತೊಗೊಂಡಿರೋ ಬಳೆ, ಇದರಲ್ಲಿ ಯಾವುದೇ ರೀತಿ ಫ್ಲೆಕ್ಸ್ ಇಲ್ಲ. ಸೂಪರಾಗಿದೆ ಬಳೆ. ಆ್ಯಕ್ಚುಲಿ ನಮ್ಮ ಜಾತ್ರೆಲಿ ತೊಗೊಂಡಿರೋದು ಅನ್ನೋದು ಕೂಡ ಒಂದು ಫ್ಲೆಕ್ಸೇ ಅಲ್ಲ. ಸೊ ಫ್ಲೆಕ್ಸ್ ಮಾಡಿದೆ ಬಳೆ ಹಾಕ್ಕೊಂಡು. ಸೊ ನಮ್ಮದೇ ರಿಲೇಷನ್ ಅವ್ರದ್ದೇ ಮದುವೆ ಇತ್ತು, ಸ್ವಲ್ಪ ಹತ್ತಿರದ ರಿಲೇಷನ್ನೇ ಅಂತ ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ. ಬೆಳಗ್ಗೆ ತಿಂಡಿನೂ ಮದುವೆಯಲ್ಲೇ ಮುಗಿಸಿದ್ವಿ, ಊಟನೂ ಮದುವೆಯಲ್ಲೇ ಮುಗಿಸಿದ್ವಿ. ಅಷ್ಟೊತ್ತಿದ್ವಿ. ಬೆಳಗ್ಗೆ ಒಂದು 8:30 ಹೋದವ್ರು ನಾವು. 4 ಗಂಟೆಗೆ 3:30 4 ಗಂಟೆ ಅಷ್ಟೊತ್ತಿಗೆ ವಾಪಸ್ ಮನೆಗೆ ಬಂದಿದ್ದೀವಿ. ಅಷ್ಟೊತ್ತು ಅಲ್ಲೇ ಇದ್ವಿ. ಸೊ ನಾನು ನತ್ತು ಹಾಕಿದ್ದೆ, ಹೀಗೆ ಕಾಣ್ತಾ ಇದ್ದೆ. ಅಲ್ಲಿ ಮದುವೆ ಅಲ್ಲಿ ಇನ್ನು ಪ್ರೋಗ್ರಾಮ್ ನಡೀತಾ ಇತ್ತಲ್ಲ, ನಾ ಏನು ಮಾಡಲಿ ಅಂತ ಗೊತ್ತಾಗದೆ ನಾನು ನನ್ನ ವೀಡಿಯೋ ಎಷ್ಟು ಮಾಡ್ಕೊಳ್ತಾ ಇದ್ದೆ. ಸೊ ಮದುವೆ ನಡೆದಿದ್ದು ಲಿಂಗದ ಕೋಣ ದೇವಸ್ಥಾನದಲ್ಲಿ, ಶಿರಸಿಯ ಲಿಂಗದ ಕೋಣ ದೇವಸ್ಥಾನದಲ್ಲಿ. ಅಲ್ಲಿ ಸ್ವಲ್ಪ ಒಳ್ಳೊಳ್ಳೆ ಗಿಡಗಳು, ಅದರ ಹೆಸರು ಬರೆದಿದ್ದುಂಟು ಅದಕ್ಕೆ. ಅಂದರೆ ನಾರ್ಮಲಾಗಿ ಈ ಗಿಡಗಳು ಸಿಗುತ್ತೆ, ಬಟ್ ಅವುಗಳಿಗೆ ಹೆಸರಿರಲ್ಲ. ಸೊ ನಮಗೆ ಗುರ್ತಿಡಿಯೋಕ್ಕೆ ಬರೋದಿಲ್ಲ. ಇಲ್ಲಿ ಹಾಗಲ್ಲ, ಆ ಗಿಡಗಳನ್ನು ನೆಟ್ಟು ಅದ್ರ ಮೇಲೆ ಹೆಸರು ಬರೆದಿದ್ದಾರೆ, ಯಾವುದಕ್ಕೆ ಯಾವುದು ಅಂತ ಹೇಳಿ. ಸೊ ಅದನ್ನು ಕೂಡ ಕ್ಲಿಯರಾಗಿ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ, ಬಟ್ ನನಗೆ ಗೊತ್ತಿಲ್ಲ ಸರಿಯಾಗಿ ಬಂದಿದೆಯೋ ಇಲ್ಲ ಅಂಥೇಳಿ. ಅದನ್ನು ಕೂಡ ಆ್ಯಡ್ ಮಾಡಿದೆ. ನಮ್ಮ ಗೋವಾ ಟ್ರಿಪ್ಪು, ಮದುವೆ ಎಲ್ಲ ಚೆನ್ನಾಗೇ ನಡೀತು. ಎಲ್ಲನೂ ಚೆನ್ನಾಗಿ ಅಟೆಂಡ್ ಮಾಡಿದ್ವಿ. 11ನೇ ತಾರೀಕಿಂದ 14ನೇ ತಾರೀಕು ತನಕ ಹೇಗೆ ಹೋಯಿತು ಅಂತ ಸಹ ಗೊತ್ತಾಗಲಿಲ್ಲ. ಅಷ್ಟು ಸ್ಪೀಡಾಗಿ 4 ದಿನ ಹೋಗ್ಬಿಡ್ತು. ಮದುವೆಯಲ್ಲಿ ಕೂಡ ತುಂಬ ಜನ ಸಿಕ್ಕಿದ್ರು, ಗುರ್ತದವರು, ರಿಲೇಷನ್ಸ್ ಎಲ್ಲ ತುಂಬ ಜನ ಸಿಕ್ಕಿದ್ರು. ಮದುವೆದು ಯಾವುದೇ ರೀತಿ ಫೋಟೋಸ್ ಅಪ್ಲೋಡ್ ಯಾಕೆ ಮಾಡಿಲ್ಲ ಅಂದರೆ, ಸೀರೆ ಹೊಸದೇನಲ್ಲ, ಹಳೇದೇ ಸೀರೆ ಉಟ್ಟಿದ್ದೆ ನಾನು. ಅಂದರೆ ತುಂಬ ಹಳೇದು ಅಲ್ಲ, ಬಟ್ ಆ ಸೀರೆಲಿ ಫೋಟೋಸ್ ಇದೆ, ಅದಕ್ಕೋಸ್ಕರ ಅಪ್ಲೋಡ್ ಮಾಡಿಲ್ಲ. ಆ್ಯಂಡ್ ಈ ವ್ಲಾಗು ಕೂಡ ಅಷ್ಟೇ, ಅಂದರೆ ಮಾಡಲೇಬೇಕು ಅಂತ ಮಾಡಿದ್ದಲ್ಲ. ಅಲ್ಲಿ ಪಲ್ಲಕ್ಕಿ ತೇರಿನ ಉತ್ಸವ ನಡಿಬೇಕಾದ್ರೆ ವಿಡಿಯೋ ರೆಕಾರ್ಡ್ ಮಾಡಿರೋದನ್ನು ಹಾಕಬೇಕು ಅಂದ್ಕೊಂಡೆ. ಸೊ ಅಷ್ಟೇ ಹಾಕ್ಲಿಕ್ಕಾಗಲ್ಲಲ್ಲ, ಮತ್ತೇನಾರು ಎಕ್ಸ್ಟ್ರಾ ಹಾಕಬೇಕು ಅಂತ ಹೇಳಿ ಈ ಮದುವೆ ವ್ಲಾಗನ್ನು ಕೂಡ ಹಾಕಿದೆ. ಮದುವೆ ವ್ಲಾಗ್ಗಿಂತ ಜಾಸ್ತಿ ಧನ್ವಂತರಿ ವ್ಲಾಗ್ ಆಗಿದೆ. ಎಲ್ಲ ಗಿಡದ್ದೇ ವಿಡಿಯೋ ಫುಲ್ ಬಂದಿದೆ ಇದರಲ್ಲಿ. ನಂಗೆ ಗೊತ್ತು, ಓಡಿಸ್ಬೋದಾಗಿತ್ತು. ನಂಗೆ ಬೇಕು ಈ ವಿಡಿಯೋ ಬೇಕು ನನಗೆ, ಅದಕ್ಕೋಸ್ಕರ ನಾನು ಓಡಿಸೋದಿಲ್ಲ, ಹಾಗೆ ಇಡ್ತೀನಿ. ಸೊ ನಂದು ಚಪ್ಪಲಿ ಡಿಸೈನ್ ಮಾಡಿರೋದು ನೋಡಿದ್ರಲ್ಲ. ಸೊ ಯಾರಿಗಾರು ಅದೇ ರೀತಿ ಡಿಸೈನ್ ಬೇಕು ಅಂದರೆ ನನಗೆ ಮೆಸೇಜ್ ಮಾಡಿ. ಅಫ್ಕೋರ್ಸ್ ನಂಗೆ ಫಾಲೋ ಮಾಡೋರೇ ಹತ್ರ ಎಲ್ಲ ನನ್ನ ನಂಬರ್ ಇದೆ, ನಂಗೆ ಮೆಸೇಜ್ ಮಾಡಿ, ಅವ್ರಿಗೆ ನಾನು ಮಾಡಿಕೊಡ್ತೀನಿ ಆ ರೀತಿ. ಅಫ್ಕೋರ್ಸ್ ಚಪ್ಪಲಿ ನೀವೇ ತಂದು ಕೊಡಬೇಕು, ನಾನು ತಗೊಳ್ಲಿಕ್ಕಾಗಲ್ಲ. ಆ್ಯಂಡ್ ಮದುವೆ ಊಟ ಇದು. ಮದುವೆ ಹೋದ್ಮೇಲೆ ಮದುವೆ ಊಟ ವ್ಲಾಗ್ ಮಾಡದೇ ಇದ್ದರೆ ಹೇಗೆ, ರೆಕಾರ್ಡ್ ಮಾಡಲೇಬೇಕಲ್ಲ, ರೆಕಾರ್ಡ್ ಮಾಡಿದೆ. ಮತ್ತೇನು ಮಾಡಲಿ, ಏನಾದ್ರು ಒಂದು ಟೈಮ್ ಪಾಸ್ ಹಾಕಬೇಕಲ್ಲ, ಅದೆಲ್ಲ ಹಾಕೋ ತನಕ. ನಮ್ಮ ಕಡೆ ಮದುವೆಗಳಲ್ಲಿ ಈಗ ಒಂದೊಂದೇ ಐಟಮ್ ಹಾಕಿದಂಗೆ ನಾವು ಒಂದೊಂದೇ ಐಟಮ್ ತಿಂದಾಕ್ಬಿಡ್ತಿದ್ವಿ. ಆಮೇಲೆ ಅಷ್ಟೆಲ್ಲ ವೆಯ್ಟ್ ಮಾಡೋದಿಲ್ಲಾಗಿತ್ತು. ಬಟ್ ಇಲ್ಲೆಲ್ಲ ಹೇಗಿದೆ ಅಂದರೆ,
ಅಷ್ಟು ಹಾಕಿದ ಮೇಲೆ ಒಂದು ಸಲ ದೇವ್ರ ಹೆಸ್ರು ಹೇಳಿದ ಮೇಲೆ ಆಮೇಲೆ ಊಟ ಮಾಡ್ತಾರೆ. ವೇಟ್ ಮಾಡ್ತಾರೆ ಅಷ್ಟು ಹಾಕೋ ತನಕ. ನಮ್ದು ಹಾಗಲ್ಲ. ಈಗ ನಮಗೆಲ್ಲ ಪಾಯಸ ಹಾಕಿದ್ರೆ ಪಾಯಸ ತಿಂದು ಹಾಕ್ತಿದ್ವಿ, ಎಲ್ಲ ಪಲಾವ್ ಹಾಕಿದ್ರೆ ಅದನ್ನು ಮುಗಿಸ್ಬಿಡ್ತಿದ್ವಿ, ಇನ್ನೊಂದು ಬರೋದ್ರೊಳಗೆ ಅದನ್ನು ಮುಗಿಸೋದು ಮಾಡ್ತಿದ್ವಿ. ಚಿಕ್ಕ ವಯಸ್ಸಲ್ಲಿ ಮಾಡ್ತಿದ್ವಿ. ಈ ವಯಸ್ಸಲ್ಲಿ ಯಾವುದೂ ಮದುವೆ ನಮ್ಮ ಕಡೆ ಅಟೆಂಡ್ ಮಾಡಲಿಲ್ಲ ನಾನು, ಬಟ್ ಚಿಕ್ಕ ವಯಸ್ಸಲ್ಲಿ ಹಾಗೆ ಮಾಡ್ತಿದ್ವಿ. ಸೊ ಇಲ್ಲಿ ವೇಟ್ ಮಾಡಬೇಕಲ್ಲ, ವೇಟ್ ಎಂತ ಮಾಡಲಿ, ನನ್ನ ಪಕ್ಕದಲ್ಲಿ ಕೂತವ್ರಿಬ್ಬರು ಇವರಿಬ್ಬರೇ ಮಾತಾಡ್ತಾಯಿದ್ರು, ನಂಗೆ ಯಾರೂ ಮಾತಾಡಿಸ್ಲಿಲ್ಲ. ಸೊ ಅದಕ್ಕೆ ನಾನು ಮೊಬೈಲ್ ತೆಗೆದು ಎದುರಿಗಿದ್ದವ್ರ ಫೋಟೋ, ಈ ವಿಡಿಯೋ ಫೋಟೋ, ಈ ಊಟ ಮಾಡೋದ್ರ ಫೋಟೋ ಎಲ್ಲ ಹೊಡಿತಾ ಇದ್ದೆ. ಊಟ ತುಂಬ ಚೆನ್ನಾಗಿತ್ತು. ಇಷ್ಟ ಆಗಿದ್ದು ನಾನು ಇವತ್ತಿನ ವ್ಲಾಗ್. ಈ ವ್ಲಾಗ್ ಯಾರಿಗೂ ಅಷ್ಟು ಇಷ್ಟ ಆಗಿರಲ್ಲ. ಇಷ್ಟ ಆಗಲಿಲ್ಲ ಅಂದರೂ ನೋಡಿ ಲೈಕ್ ಮಾಡಿ, ಓಕೆ. ಶೇರ್ ಮಾಡದೇ ಇದ್ರೂ ಅಡ್ಡಿಲ್ಲ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್.